ಹುಡುಗಿಯಾಗುವಳು ಗಂಡು. ನಡುರೋಡಲ್ಲಿ ಯುವತಿಯ ದೊಂಬರಾಟ ವೈರಲ್ ಆದ ವಿಡಿಯೋದಲ್ಲಿ ಕಪ್ಪು ಬಣ್ಣದ ಸ್ಲೀವ್ಲೆಸ್ ಟಾಪ್ ಮತ್ತು ಡೆನಿಮ್ ಧರಿಸಿದ ಮಹಿಳೆಯೊಬ್ಬಳು ರಸ್ತೆಯ ಮಧ್ಯದಲ್ಲಿ ಕುಳಿತು ಹೈಡ್ರಾಮಾ ಮಾಡಿದ್ದಾಳೆ. ಮಹಿಳೆ ನಡುರಸ್ತೆಯಲ್ಲಿ ಕುಳಿತ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆಯಂತೆ. ಆದರೂ ಮಹಿಳೆ ಅಲ್ಲಿಂದ ಕದಲಲಿಲ್ಲ. ಕೊನೆಗೆ ಇಬ್ಬರು ಭದ್ರತಾ ಸಿಬ್ಬಂದಿ ಸೇರಿದಂತೆ ಕೆಲವು ಪುರುಷರು ಆಕೆಯನ್ನು ರಸ್ತೆ ಬದಿಯ ಕಡೆಗೆ ಎಳೆದು ತಂದಿದ್ದಾರಂತೆ. ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದರೆ ಈ ವಿಷಯದಲ್ಲಿ ಪೊಲೀಸ್ ಕ್ರಮ ಕೈಗೊಂಡಿರುವ ಬಗ್ಗೆ ಯಾವುದೇ ವರದಿಗಳಿಲ್ಲ. ಸಾವಿನ ಮನೆಗೆ ಬಂದು ಮೃತ ವ್ಯಕ್ತಿಗೆ ಮುತ್ತಿಟ್ಟ ಮಂಗ. ವಿಡಿಯೋ ವಿರಲ್. ಮುನ್ನಾ ಸಿಂಗ್ ಎಂಬ ಆ ವ್ಯಕ್ತಿ ತನ್ನ ಗ್ರಾಮದಲ್ಲಿ ಪ್ರಾಣಿಗಳ ಮೇಲಿನ, ವಿಶೇಷವಾಗಿ ಮಂಗಗಳ ಮೇಲಿನ ಪ್ರೀತಿ ಮತ್ತು ಕಾಳಜಿಗೆ ಹೆಸರುವಾಸಿಯಾಗಿದ್ದನು. ಅವನು ಆಗಾಗ್ಗೆ ಅವುಗಳಿಗೆ ರೊಟ್ಟಿ ಮತ್ತು ಇತರ ಆಹಾರವನ್ನು ನೀಡುತ್ತಿದ್ದನು. ಆದರೆ ಸಿಂಗ್ ನಿಧನರಾದಾಗ ಮತ್ತು ಅವರ ದೇಹವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ನೆಲದ ಮೇಲೆ ಇಡಲಾಗುತ್ತಿದ್ದಂತೆ ಒಂದು ಮಂಗ ಅವರ ಬಳಿಗೆ ಬಂದು ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದೆ. ದಿಯೋಗರ್ನಲ್ಲಿ ನಡೆದ ಈ ಹೃದಯ ಸ್ಪರ್ಶಿ ಕ್ಷಣ ದೇಶದಾದ್ಯಂತ ಎಲ್ಲರ ಹೃದಯಗಳನ್ನು ಮಿಡಿಯುವಂತೆ ಮಾಡಿದೆ. ಕೊಳಕ್ಕೆ ಬಿದ್ದ ಜಿಂಕೆಯನ್ನು ಕೊಂಬಿನಲ್ಲಿ ಹಿಡಿದು ಮೇಲೆತ್ತಿ ರಕ್ಷಿಸಿದ ಕಾಡಾನೆ. ಆನೆಗಳು ಬುದ್ಧಿವಂತ ಪ್ರಾಣಿಗಳು. ತಮ್ಮ ಹಿಂಡಿನಲ್ಲಿರುವ ಪುಟ್ಟ ಮರಿಗಳನ್ನು ಅವುಗಳು ಬಹಳ ಜೋಪಾನದಿಂದ ಕಾಯುತ್ತವೆ. ಗುಂಪಿನಲ್ಲಿ 1-2 ಆನೆ ಮರಿಗಳಿದ್ದರೆ ಆನೆಗಳಷ್ಟು ಜಾಗರೂಕವಾಗಿರುವ ಪ್ರಾಣಿಗಳು ಮತ್ತೊಂದಿಲ್ಲ. ಮರಿಗಳನ್ನು ಮಧ್ಯದಲ್ಲಿ ಬಿಟ್ಟುಕೊಂಡು ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಇತರ ಆನೆಗಳು ಸಾಗುತ್ತಿರುತ್ತವೆ. ತಮ್ಮ ಗುಂಪಿನ ಮರಿಗಳನ್ನು ಕಾಪಾಡುವುದರಲ್ಲಿ ಅಷ್ಟು ಕಾಳಜಿ ವಹಿಸುತ್ತವೆ ಈ ಆನೆಗಳು. ಆದರೆ ಬೇರೆ ಪ್ರಾಣಿಗಳ ರಕ್ಷಣೆಗೆ ಹೋಗಿದ್ದು ಬಹಳ ಅಪರೂಪವೋ ಅಥವಾ ಅವುಗಳು ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿಲ್ಲವೋ ತಿಳಿಯದು. ಆದರೆ ಇಲ್ಲೊಂದು ಆನೆ ಮಾತ್ರ ನೀರಿಗೆ ಬಿದ್ದು ಮೇಲೆಳಲಾಗ ಮೊಮೋಸ್ ಉಸಾ ಎಂಬ ಇನ್ಸ್ಟಾಗ್ರಾಂ ಪೇಜ್ನಿಂದ ಈ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿದೆ. ಈ ವಿಡಿಯೋ ಪೋಸ್ಟ್ ಮಾಡಿದ ಅವರು ಮೃಗಾಲಯವೊಂದಕ್ಕೆ ಭೇಟಿ ನೀಡಿದ ಶಾಲೆಯ ಪೋಷಕರು ಮತ್ತು ಮಕ್ಕಳಿಗೆ ಆನೆಯೊಂದು ಕೊಳಕ್ಕೆ ಬಿದ್ದ ಗಸಲ್ಗೆ ಸಹಾಯ ಮಾಡಿದ ಕ್ಷಣಕ್ಕೆ ಸಾಕ್ಷಿಯಾದರು. ಮಕ್ಕಳು ಆನೆಯ ಕೆಲಸ ನೋಡಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು. ಇದು ದಕ್ಷಿಣ ಅಮೆರಿಕಾದ ಗ್ವಾಟೆಮಾಲಾದಲ್ಲಿ ಸಂಭವಿಸಿತು ಎಂದು ಬರೆದು ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪ್ರೇಯಸಿಯ ಪತಿ ಖತಮ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪೊಲೀಸರು ಮರ್ಡರ್ ಕೇಸ್ ಒಂದನ್ನು ಭೇದಿಸಿದ್ದಾರೆ. ನನ್ನನ್ನ ಹಿಡಿಯೋಕೆ ಸಾಧ್ಯವೇ ಇಲ್ಲ ಅಂತ ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದ ಹತ್ಯೆ ಆರೋಪಿಯನ್ನ ಕೊನೆಗೂ ಕೆಡ್ಡಾಗೆ ಕೆಡವಿದ್ದಾರೆ. ಪೊಲೀಸರ ಇನ್ವೆಸ್ಟಿಗೇಷನ್ ಮಾತ್ರ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಜೂನ್ 2ರಂದು ಕಡೂರಿನ ರೈಲ್ವೆ ಹಳಿ ಮೇಲೆ ಸುಟ್ಟ ಸ್ಥಿತಿಯಲ್ಲಿ ಮನುಷ್ಯನ ಬಲಗಾಲು ಪತ್ತೆಯಾಗಿತ್ತು. ಇದು ಯಾರ ಕಾಲು? ಇನ್ನುಳಿದ ಮೃತದೇಹ ಎಲ್ಲಿದೆ ಅಂತ ಹಲವು ಪ್ರಶ್ನೆಗಳನ್ನು ಎದುರಿಗೆ ಹರವಿಕೊಂಡು ಪೊಲೀಸರು ತಲೆ ಕೆಡಿಸಿಕೊಂಡಿದ್ದರು. ಅಸಲಿಯಾಗಿ ಒಂಟಿ ಕಾಲು ಕೇಸ್ ಪೊಲೀಸರಿಗೆ ಬಿಗ್ ಚಾಲೆಂಜ್ ಆಗಿತ್ತು. ಅದೇ ವೇಳೆಗೆ ಕಡೂರಿನ ಕಂಸಾಗರ ಗ್ರಾಮದ ಸಮೀಪದ ನರ್ಜನ ಪ್ರದೇಶದಲ್ಲಿ ಬಹುತೇಕ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹವೊಂದು ಪತ್ತೆಯಾಗಿತ್ತು. ಆದಾಗಲೇ 2 ಟೀಮ್ ಮಾಡಿಕೊಂಡು ಪೊಲೀಸರು ಫೀಲ್ಡ್ಗೆ ಇಳಿದಿದ್ದರು. ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರನ್ನು ಮಿಸ್ಸಿಂಗ್ ಕಂಪ್ಲೇಂಟ್ ಒಂದು ಸೆಳೆದಿತ್ತು. ಕಡೂರು ಠಾಣೆಯಲ್ಲೇ ಜೂನ್ 2ರಂದು ಸುಬ್ರಹ್ಮಣ್ಯ ಎನ್ನುವರು ಕಾಣೆಯಾಗಿದ್ದಾರೆ ಎಂದು ದೂರು ದಾಖಲಾಗಿತ್ತು. ಅದೇ ದಿನ ಮೃತದೇಹ ಸಿಕ್ಕಿದ್ದರಿಂದ ಪರಿಶೀಲನೆ ನಡೆಸಿ ದೂರು ನೀಡಿದ್ದ ಸುಬ್ರಹ್ಮಣ್ಯ ಪತ್ನಿಗೆ ತೋರಿಸಿದ್ದರು. ಬಳಿಕ ಮೃತದೇಹ ಸುಬ್ರಹ್ಮಣ್ಯನದ್ದೇ ಅನ್ನೋದನ್ನ ಖಚಿತಪಡಿಸಿಕೊಂಡಿದ್ದರು. ಆದರೂ ಕೊಲೆಗಾರ ಯಾರು ಎಂಬುದು ಮಾತ್ರ ಗೊತ್ತಾಗಿರಲಿಲ್ಲ. ಮೃತ ಸುಬ್ರಹ್ಮಣ್ಯ ಪತ್ನಿ ಕೊಟ್ಟ ಸುಳಿವು ಆರೋಪಿಯನ್ನು ಬಲೆಗೆ ಬೀಳಿಸುವಲ್ಲಿ ಸಹಕಾರಿಯಾಗಿತ್ತು. ಕೊಲೆಗಾರ ಪ್ರದೀಪ್ ಎಂಬುದು ಗೊತ್ತಾಗಿತ್ತು. 8 ತಿಂಗಳ ಹಿಂದೆ ಮೃತ ಸುಬ್ರಹ್ಮಣ್ಯ ಮನೆಯನ್ನು ಕಟ್ಟಿಕೊಡಲು ಪ್ರದೀಪ್ ಎಂಬಾತ ಗುತ್ತಿಗೆ ಪಡೆದಿದ್ದ. ಮನೆ ಕಟ್ಟುತ್ತಾ ಸುಬ್ರಹ್ಮಣ್ಯ ಪತ್ನಿ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ. ಇದು ಸುಬ್ರಹ್ಮಣ್ಯ ಗಮನಕ್ಕೆ ಬಂದು ಪ್ರದೀಪ್ಗೆ ಎಚ್ಚರಿಕೆ ಕೊಟ್ಟು ಅಕ್ರಮ ಸಂಬಂಧಕ್ಕೂ ಬ್ರೇಕ್ ಹಾಕಿದರು. ಇದೇ ದ್ವೇಷದಿಂದ ಆರೋಪಿ ಪ್ರದೀಪ್ ಒಮ್ಮೆ ಕಾರಿನಲ್ಲಿ ಸುಬ್ರಹ್ಮಣ್ಯರನ್ನ ಕರೆದೊಯ್ದು ದೇಹವನ್ನು ಸುಟ್ಟು ಹಾಕಿದ್ದಾನೆ. ಅಂಶಗಳೆಲ್ಲ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿವೆ. ಸುಬ್ರಹ್ಮಣ್ಯನನ್ನು ಸುಟ್ಟ ಹಾಕಿದ ನಂತರ ಆರೋಪಿ ಪ್ರದೀಪ ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದ. ದೇಹನೇ ಸುಟ್ಟು ಹಾಕಿದ್ದೀನಿ, ಸಾಕ್ಷಿ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಆದರೆ ಯಾವುದೋ ಪ್ರಾಣಿಯೊಂದು ಸುಬ್ರಹ್ಮಣ್ಯ ಕಾಲಿನ ಭಾಗವೊಂದನ್ನು ರೈಲ್ವೆ ಹಳಿ ಬಳಿ ಎಳೆದು ತಂದು ಬಿಟ್ಟಿದೆ. ಅದೇ ಒಂಟಿ ಕಾಲಿನಿಂದ ಮರ್ಡರ್ ಕಹಾನಿ ಬಿಚ್ಚಿಕೊಂಡಿದೆ. ಸದ್ಯ ಆರೋಪಿ ಪ್ರದೀಪ್ ಜೊತೆ ಈತನಿಗೆ ಸಹಕರಿಸಿ ಇನ್ನಿಬ್ಬರನ್ನು ಬಂಧಿಸಿ ಕೈಗೆ ಕೋಳ ತೊಡಿಸಿ ಜೈಲಿಗಟ್ಟಿದ್ದಾರೆ. ಜೂನ್ 2ರಂದು ಕಡೂರಿನ ರೈಲ್ವೆ ಹಳಿ ಮೇಲೆ ಸುಟ್ಟ ಸ್ಥಿತಿಯಲ್ಲಿ ಮನುಷ್ಯನ ಬಲಗಾಲು ಪತ್ತೆಯಾಗಿತ್ತು. ಇದು ಯಾರ ಕಾಲು? ಇನ್ನುಳಿದ ಮೃತದೇಹ ಎಲ್ಲಿದೆ ಅಂತ ಹಲವು ಪ್ರಶ್ನೆಗಳನ್ನು ಎದುರಿಗೆ ಹರವಿಕೊಂಡು ಪೊಲೀಸರು ತಲೆ ಕೆಡಿಸಿಕೊಂಡಿದ್ದರು.
ಅಸಲಿಯಾಗಿ ಒಂಟಿ ಕಾಲು ಕೇಸ್ ಪೊಲೀಸರಿಗೆ ಬಿಗ್ ಚಾಲೆಂಜ್ ಆಗಿತ್ತು. ಅದೇ ವೇಳೆಗೆ ಕಡೂರಿನ ಕಂಸಾಗರ ಗ್ರಾಮದ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಬಹುತೇಕ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹವೊಂದು ಪತ್ತೆಯಾಗಿತ್ತು. ಆದಾಗಲೇ 2 ಟೀಮ್ ಮಾಡಿಕೊಂಡು ಪೊಲೀಸರು ಫೀಲ್ಡ್ಗೆ ಇಳಿದಿದ್ದರು. ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರನ್ನು ಮಿಸ್ಸಿಂಗ್ ಕಂಪ್ಲೇಂಟ್ ಒಂದು ಸೆಳೆದಿತ್ತು. ಕಡೂರು ಠಾಣೆಯಲ್ಲೇ ಜೂನ್ 2ರಂದು ಸುಬ್ರಹ್ಮಣ್ಯ ಎನ್ನುವರು ಕಾಣೆಯಾಗಿದ್ದಾರೆ ಎಂದು ದೂರು ದಾಖಲಾಗಿತ್ತು. ಅದೇ ದಿನ ಮೃತದೇಹ ಸಿಕ್ಕಿದ್ದರಿಂದ ಪರಿಶೀಲನೆ ನಡೆಸಿ ದೂರು ನೀಡಿದ್ದ ಸುಬ್ರಹ್ಮಣ್ಯ ಪತ್ನಿಗೆ ತೋರಿಸಿದ್ದರು. ಬಳಿಕ ಮೃತದೇಹ ಸುಬ್ರಹ್ಮಣ್ಯನದ್ದೇ ಅನ್ನುವುದನ್ನು ಖಚಿತಪಡಿಸಿಕೊಂಡಿದ್ದರು. ಆದರೂ ಕೊಲೆಗಾರ ಯಾರು ಎಂಬುದು ಮಾತ್ರ ಗೊತ್ತಾಗಿರಲಿಲ್ಲ. ಮೃತ ಸುಬ್ರಹ್ಮಣ್ಯ ಪತ್ನಿ ಕೊಟ್ಟ ಸುಳಿವು ಆರೋಪಿಯನ್ನು ಬಲೆಗೆ ಬೀಳಿಸುವಲ್ಲಿ ಸಹಕಾರಿಯಾಗಿತ್ತು. ಕೊಲೆಗಾರ ಪ್ರದೀಪ್ ಎಂಬುದು ಗೊತ್ತಾಗಿತ್ತು. 8 ತಿಂಗಳ ಹಿಂದೆ ಮೃತ ಸುಬ್ರಹ್ಮಣ್ಯ ಮನೆಯನ್ನು ಕಟ್ಟಿಕೊಡಲು ಪ್ರದೀಪ್ ಎಂಬಾತ ಗುತ್ತಿಗೆ ಪಡೆದಿದ್ದ. ಮನೆ ಕಟ್ಟುತ್ತ ಸುಬ್ರಹ್ಮಣ್ಯ ಪತ್ನಿ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ. ಇದು ಸುಬ್ರಹ್ಮಣ್ಯ ಗಮನಕ್ಕೆ ಬಂದು ಪ್ರದೀಪ್ಗೆ ಎಚ್ಚರಿಕೆ ಕೊಟ್ಟು ಅಕ್ರಮ ಸಂಬಂಧಕ್ಕೂ ಬ್ರೇಕ್ ಹಾಕಿದರು. ಇದೇ ದ್ವೇಷದಿಂದ ಆರೋಪಿ ಪ್ರದೀಪ್ ಒಮ್ಮಿ ಕಾರಿನಲ್ಲಿ ಸುಬ್ರಹ್ಮಣ್ಯರನ್ನ ಕರೆದೊಯ್ದು ಮಾಡಿ ದೇಹವನ್ನು ಸುಟ್ಟು ಹಾಕಿದ್ದಾನೆ. ಅಂಶಗಳೆಲ್ಲ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿವೆ. ಸುಬ್ರಹ್ಮಣ್ಯನನ್ನು ಸುಟ್ಟ ಹಾಕಿದ ನಂತರ ಆರೋಪಿ ಪ್ರದೀಪ ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದ. ದೇಹನೇ ಸುಟ್ಟು ಹಾಕಿದ್ದೀನಿ, ಸಾಕ್ಷಿ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಆದರೆ ಯಾವುದೋ ಪ್ರಾಣಿಯೊಂದು ಸುಬ್ರಹ್ಮಣ್ಯ ಕಾಲಿನ ಭಾಗವೊಂದನ್ನು ರೈಲ್ವೆ ಹಳಿ ಬಳಿ ಎಳೆದು ತಂದು ಬಿಟ್ಟಿದೆ. ಅದೇ ಒಂಟಿ ಕಾಲಿನಿಂದ ಮರ್ಡರ್ ಕಹಾನಿ ಬಿಚ್ಚಿಕೊಂಡಿದೆ. ಸದ್ಯ ಆರೋಪಿ ಪ್ರದೀಪ್ ಜೊತೆ ಈತನಿಗೆ ಸಹಕರಿಸಿ ಇನ್ನಿಬ್ಬರನ್ನು ಬಂಧಿಸಿ ಕೈಗೆ ಕೋಳ ತೊಡಿಸಿ ಜೈಲಿಗಟ್ಟಿದ್ದಾರೆ.